ಎಲ್ಲ ಪದಾಧಿಕಾರಿಗಳು. ಇವತ್ತು ಇಡೀ ಭಾರತ ದೇಶ ಅಜಾತಶತ್ರು ಡಾಕ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಸ್ಮರಿಸ್ತಾ ಇದೆ. ನಮಗೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ನಾವು ಹುಟ್ಟೇವೆ ಇಲ್ಲೋ ಅಂತ ಗೊತ್ತಿಲ್ಲಂತೆ, ಆದರೆ ಹುಟ್ಟಿದ ಮೇಲೆ ಸಾಹಿತ್ಯ ಅಂತೇಳಿ ಗ್ಯಾರಂಟಿ. ಆ ಹುಟ್ಟು ಸಾವಿನ ಮಧ್ಯೆ ಒಂದು ಜೀವನ ಅಂತ ಉಂಟು. ಆ ಜೀವನ ಸಮಾಜ ಸಮರ್ಪಿತ ಜೀವನ ಅಂದ್ರೆ ಬಹುಶಃ ಆ ವ್ಯಕ್ತಿಯನ್ನು ಜೀವನ ಪರ್ಯಂತ ಏನು ನೆನೆಸ್ಕೊಂಡಿದ್ರು ಅದೇ ರೀತಿ ಅವನ ಮರಣ ನಂತರ ಕೂಡ ನೆನೆಸುವಂತ ಕೆಲಸವನ್ನು ಮಾಡ್ತಾರೆ. ಅಂತ ವ್ಯಕ್ತಿತ್ವ ಉಳ್ಳಂತ ಒಬ್ಬ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ. 1924 ಡಿಸೆಂಬರ್ 25 ಗ್ವಾಲಿಯರ್ನಲ್ಲಿ ಅವರ ಜನನ ಆಗ್ತದೆ. ಅಲ್ಲಿಂದ ಅವರು ತಮ್ಮ MA ಪದವಿಯನ್ನು ಮುಗಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು 1951ರಲ್ಲಿ ಭಾರತೀಯ ಜನಸಂಘದ ಸ್ಥಾಪಕರಲ್ಲಿ ಓರ್ವರಾಗಿ 1968ರಿಂದ 72 ತನಕ ಭಾರತೀಯ ಜನಸಂಘದ ಅಧ್ಯಕ್ಷರಾಗಿ, ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವಕ್ಕೆ ಬಂದಾಗ 1980ರಲ್ಲಿ ಪ್ರಥಮ ಅಧ್ಯಕ್ಷರಾಗಿ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ 19 ತಿಂಗಳು ಜೈಲುವಾಸ ಮಾಡಿ 6 ವರ್ಷ ಈ ದೇಶದ ಪ್ರಧಾನಿಯಾಗಿ ಬಹುಶಃ ಅವರು ಮಾಡಿದಂತಹ ಸಾಧನೆಗಳು ಅದ್ಭುತ. 51 ವರ್ಷ ಅವರ ರಾಜಕೀಯ ಜೀವನ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಅಂತ ನಾವು ಹೇಳ್ಬೋದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇವಲ ಒಬ್ಬ ರಾಜಕಾರಣಿ, ಒಬ್ಬ ಆಡಳಿತಗಾರರಲ್ಲ, ಒಬ್ಬ ಕವಿ, ಒಬ್ಬ ಸ್ಟೇಟ್ಸ್ಮ್ಯಾನ್, ಅವರು ಒಬ್ಬ ಬಹುಶಃ ರಾಷ್ಟ್ರಭಕ್ತ. ಅದೇ ರೀತಿಯಲ್ಲಿ ಅವರು ಈ ದೇಶಕ್ಕಾಗಿ ತನ್ನ ಜೀವನವನ್ನು ಪೂರ್ತಿ ಸಮರ್ಪಿಸಿದವರು. ಅವರು ಬ್ರಹ್ಮಚಾರಿ. ಈ ರೀತಿಯಾಗಿ ಒಬ್ಬ ಕಾರ್ಯಕರ್ತ ಸಮಾಜಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸಿಕೊಂಡಂತ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅವರ ವ್ಯಕ್ತಿತ್ವ ಇರ್ಬೋದು, ಅವರ ಆಡಳಿತ ಇರ್ಬೋದು, ಅವರ ನಮ್ಮ ರಾಜಕೀಯ ಜೀವನದಲ್ಲಿ ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನಸಂಘದಲ್ಲಿ ಅವರ ಆ ಒಂದು ಬಹುಶಃ ಸಂಘಟನಾತ್ಮಕ ಚತುರತೆ ಇರ್ಬೋದು. ಇವತ್ತು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅದನ್ನು ನೆನಪು ಮಾಡಿಕೊಂಡು ತಾವು ಅದೇ ರೀತಿಯಲ್ಲಿ ಮುನ್ನಡೆಯಬೇಕೆನ್ನುವಂತ ಸಂದೇಶ ಕೊಡುವಂಥದ್ದು ಬಹುಶಃ ಅಟಲ್ ಬಿಹಾರಿ ವಾಜಪೇಯಿಯವರ 1 ವರ್ಷದ ಜನ್ಮ ಶತಾಬ್ದಿ ಕಾರ್ಯಕ್ರಮ. ಆ ಜನ್ಮ ಶತಾಬ್ದಿ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡಿದ್ವಿ. ಆದರೆ ಇವತ್ತು ನಾವು 101ನೇ ಆ ಒಂದು ಅವರ ಜನ್ಮ ಹುಟ್ಟುಹಬ್ಬದ ಈ ಒಂದು ಸಂದರ್ಭದಲ್ಲಿ ಅವರನ್ನು ಮತ್ತೊಮ್ಮೆ ನಾವು ನೆನಪಿಸುವ ಜೊತೆಯಲ್ಲಿ ಬಹುಶಃ ಇವತ್ತು ಕೇಂದ್ರ ಸರ್ಕಾರ ಕೂಡ ಅವರ ಹುಟ್ಟುಹಬ್ಬವನ್ನು, ಜನ್ಮದಿನವನ್ನು ಗುಡ್ ಗವರ್ನೆನ್ಸ್ ಡೇ ಅಂತೇಳಿ ಆಚರಣೆ ಮಾಡಲಿಕ್ಕೆ ಸಂದೇಶವನ್ನು ಕೊಟ್ಟಿದೆ. ಆ ಗುಡ್ ಗವರ್ನೆನ್ಸ್ ಡೇ ಇವತ್ತು ಭ್ರಷ್ಟಾಚಾರ ಮುಕ್ತವಾದಂತ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಇರಬೇಕೆನ್ನುವಂಥದ್ದು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಅಪೇಕ್ಷೆ. ಅದರ ಜೊತೆಯಲ್ಲಿ ಇವತ್ತು ಅಟಲ್ ಬಿಹಾರಿ ವಾಜಪೇಯಿಯವರ ರಾಜ್ಯದ ತಂತ್ರಜ್ಞರಾಗಿರು, ವಿದೇಶ ಸಚಿವರಾಗಿ ಅವರು ಮಾಡಿದಂತ ಸಾಧನೆ ಬಹುಶಃ ಇವತ್ತಿನ ನಮ್ಮ ವಿದೇಶಾಂಗ ಸಚಿವರಿಗೆ ಒಂದು ರೋಲ್ ಮಾಡೆಲ್ ಅಂತ ಹೇಳಲಿಕ್ಕೂ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಭಾರತೀಯ ಭಾಷೆಯನ್ನು ವಿಶ್ವಸಂಸ್ಥೆಯಲ್ಲಿ ಪ್ರಥಮ ಬಾರಿಗೆ ಹಿಂದಿಯಲ್ಲಿ ಭಾಷಣ ಮಾಡಿದಂತ ಪ್ರಥಮ ನಮ್ಮ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ನಾವು ಬಹುಶಃ ನಮ್ಮ ಸ್ವದೇಶಿ ಭಾಷೆಗಳಿಗೆ ಒತ್ತು ಕೊಡ್ತಾ ಇದ್ದೇವೆ. ನರೇಂದ್ರ ಮೋದಿ ಅವರು ಇವತ್ತು ಈ ಹಿಂದಿಯನ್ನು ರಾಷ್ಟ್ರ ಭಾಷೆಯನ್ನಾಗಿ ಮತ್ತೆ ಪ್ರಚುರಪಡಿಸುವಂತಹ ಸಂದರ್ಭದಲ್ಲಿ ಜಗತ್ತಿಗೆ ಪರಿಚಯಿಸಿದವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಹೀಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತ, ಅವರು ಮಾಡಿದಂತ ಅಭಿವೃದ್ಧಿ ಇವತ್ತು ಕೂಡ ಜನರ ಕಣ್ಣ ಮುಂದೆ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಆ ಒಂದು 6 ವರ್ಷದ ಆಡಳಿತ ಅದೊಂದು ಸುವರ್ಣ ಯುಗ. ಭ್ರಷ್ಟಾಚಾರ ಮುಕ್ತವಾದಂತಹ ವ್ಯವಸ್ಥೆಯನ್ನು ಉಲ್ಲೇಖ ಮಾಡಿದೆ. ಬಹುಶಃ ಸಮಾಜದ ಆ ಒಂದು ಗ್ರಾಮೀಣ ಭಾಗಕ್ಕೆ ಇವತ್ತು ಆ ಪ್ರಧಾನಮಂತ್ರಿ ಸಡಕ್ ರಸ್ತೆಯನ್ನು ಕೊಟ್ಟಿದ್ರೆ, ಗ್ರಾಮೀಣ ಭಾಗದ ಜನ ಇವತ್ತು ಮೊಬೈಲ್ ಅನ್ನು ಉಪಯೋಗ ಮಾಡದಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲೆಗಳು ಸರ್ವ ಶಿಕ್ಷಾ ಅಭಿಯಾನದಡಿಯಲ್ಲಿ ಆ ಶಾಲಾ ಕೊಠಡಿಯಲ್ಲಿ ಇವತ್ತು ವಿದ್ಯಾಭ್ಯಾಸ ಮಾಡೋದಿದ್ರೆ, ಇವತ್ತು ಮನೆಯಲ್ಲಿ ತಾಯಂದಿರು ಗ್ಯಾಸ್ ಅನ್ನು ಉರಿಸುತ್ತಿದ್ರೆ, ಇಂಥ 10 ಯೋಜನೆಗಳು ಇವತ್ತು ಕೂಡ ಅಟಲ್ ಬಿಹಾರಿಯನ್ನು
ಅಟಲ್ ಬಿಹಾರಿ ವಾಜಪೇಯಿಯನ್ನು ನೆನಪಿಸುವಂತ ಕಾರ್ಯಕ್ರಮಗಳು ಅಂತ ಹೇಳಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಈ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತ, ಒಬ್ಬ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿ, ಈ ದೇಶದ ಪ್ರಧಾನಿಯಾಗಿ ಇವತ್ತು ಅವರು ಹಾಕಿಕೊಂಡಂತ ಕಾರ್ಯಕ್ರಮಗಳು ನಮ್ಮ ಕಣ್ಣ ಮುಂದೆ ಇರಬೇಕಿದ್ರೆ ನಾವೆಲ್ಲ ಮತ್ತೊಮ್ಮೆ ಅದನ್ನು ಜನಸಾಮಾನ್ಯರಲ್ಲಿಗೆ ಕೊಂಡೋಗಿ ಅದನ್ನು ನೆನಪು ಮಾಡುವಂತ ಕೆಲಸವನ್ನು ಮಾಡಬೇಕು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದುಕೊಂಡು ಚುನಾವಣೆಯನ್ನು ಘೋಷಣೆ ಮಾಡ್ತಾರೆ. ಆಗ ಬಹುಶಃ ಆಗ ಯಾರಾದ್ರೂ ನಮ್ಮ ಪಾರ್ಟಿಯಲ್ಲಿ ಸಕ್ರಿಯವಾಗಿದ್ದರೆ ಅವತ್ತು ಯಾವತ್ತು ಆ ಒಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕಿತ್ತು ಅಂತ ಬಹುಶಃ ಇಡೀ ದೇಶದ ಬೇರೆ ಬೇರೆ ಪತ್ರಿಕಾ ವಿಶ್ಲೇಷಕರು ಅದನ್ನು ಉಲ್ಲೇಖ ಮಾಡಿದರು. ಭಾರತ ಪ್ರಕಾಶಿಸಿದೆ, ಇಂಡಿಯಾ ಇಸ್ ಶೈನಿಂಗ್ ಅಂತೇಳಿ ಬಹುಶಃ ಇಡೀ ಜಗತ್ತು ಭಾರತವನ್ನು ನೋಡುವಂತ ಸಂದರ್ಭ ಆಯಿತು. ಆ ಭಾರತ ಪ್ರಕಾಶಿಸಿದೆ ಅಂತ ಹೇಳುವಂತ ಸಂದರ್ಭದಲ್ಲಿ ಚುನಾವಣೆ ನಡೆದೋಯ್ತು, ಕೇಂದ್ರ ಸರ್ಕಾರದ ಚುನಾವಣೆ. ಭಾರತೀಯ ಜನತಾ ಪಾರ್ಟಿ ಅವತ್ತು ಸೋಲನ್ನು ಅನುಭವಿಸುವಂತ ಸಂಗತಿ ಆಯಿತು. ಪತ್ರಕರ್ತರು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಕೇಳಿದ್ರಂತೆ, ವಾಜಪೇಯಿ ಅವರೇ ನೀವು ಅದ್ಭುತವಾದಂತ ಕೆಲಸವನ್ನು ಮಾಡಿದಿರಿ, ಯಾಕೆ ನಿಮ್ಮ ಪಾರ್ಟಿ ಸೋತಿತ್ತು ಅಂತೇಳಿ. ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿದ್ರಂತೆ, ನಾನು ಒಳ್ಳೆ ಕೆಲಸಗಳನ್ನು ಮಾಡಿದೆ, ಆದ್ರೆ ನಾನು ಮಾಡಿದ ಕೆಲಸವನ್ನು ನನ್ನ ಕಾರ್ಯಕರ್ತರು ಮತದಾರರಿಗೆ ತಲುಪಿಸುವಲ್ಲಿ ವಿಫಲರಾದರು, ಅದರಿಂದ ನನ್ನ ಪಾರ್ಟಿ ಸೋತಿತ್ತು ಅಂತೇಳಿ. ಬಹುಶಃ ಆ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತು ಇವತ್ತು ನಮಗೆ ಅದು ಆಗಾಗ ನೆನಪಾಗ್ತಾ ಇರಬೇಕು. ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಆ ಮಾತು ನಮ್ಮ ಮನಸ್ಸಲ್ಲಿ ಕೂತ್ಕೊಳ್ತದೋ ಆಗ ಖಂಡಿತ ಮತ್ತೆ ನಾವು ಅಂತ ತಪ್ಪನ್ನು ಮಾಡಲಿಕ್ಕಿಲ್ಲ. ನಾವು ಮಾಡಿದಂತ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಪ್ರಧಾನಿ ಏನೇನು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅದನ್ನು ನಾವು ಜನಸಾಮಾನ್ಯರಿಗೆ ಹೇಗೆ ತಲುಪಿಸ್ತೇವೆ, ಆ ಜನಸಾಮಾನ್ಯರ ಬದುಕಿನೊಟ್ಟಿಗೆ ನಾವು ಹೇಗೆ ಜೀವನ ಮಾಡ್ತೇವೆ, ಅದರ ಆಧಾರದಲ್ಲಿ ನಮ್ಮ ಪಾರ್ಟಿಯ ಅಸ್ತಿತ್ವ ಉಳಿಯುತ್ತದೆ. ಆ ಅಸ್ತಿತ್ವ ಉಳಿದ್ರೆ ಬಹುಶಃ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟ ಹಾಗೆ. ಇಂತಹ ಒಂದು ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡು ಬಹುಶಃ ಜಗತ್ತಲ್ಲಿ ಒಬ್ಬ ಒಳ್ಳೆಯ ಸ್ಟೇಟ್ಸ್ಮ್ಯಾನ್, ಸಂಸದೀಯ ಪಟುವಾಗಿ ಕೂಡ ಗುರುತಿಸಿದಂತ ವ್ಯಕ್ತಿಯನ್ನು ನೆನಪಿಸಿಕೊಂಡು ಅವರ ಆ 101ನೇ ಜಯಂತಿ ನಮಗೆಲ್ಲ ಒಂದು ಸ್ಫೂರ್ತಿದಾಯಕ ದಿನವಾಗಿ, ವರ್ಷವಾಗಿ ಮೂಡಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಕೆಗಳನ್ನು ಮಾಡ್ತಾ ಇದ್ದೇನೆ.